ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ನಾನೊಂದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಉಪ್ಪು ಸಾಂಬಾರು ಸೊಪ್ಪಿನ ಪಲ್ಯ ರೆಸಿಪಿ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಬನ್ನಿ. ಸೊಪ್ಪಿನ ಸಾಂಬಾರು ಮಾಡಬೇಕಾದ್ರೆ ನೀವೀಗ ನೋಡ್ತೀರಾ ನೋಡಿ, ಮಣ್ಣು ಎಷ್ಟು ಇರುತ್ತೆ ಅಂದರೆ ಇದು ಒಂದು 5ನೇ ಸತಿ ತೊಳಿಬೇಕಾದ್ರೆ ಬಂದಿರೋಂಥ ಮಣ್ಣು ಸಿಕ್ಕಾಪಟ್ಟೆ ಮಣ್ಣಿರುತ್ತೆ. ಒಂದು ಸಜೆಷನ್ ಅಂತಲೇ ತೊಗೊಳ್ಳಿ, ಸೊಪ್ಪಿನ ಸಾಂಬಾರು ಮಾಡಬೇಕಾದ್ರೆ ಯಾವಾಗಲೂ ಸೊಪ್ಪನ್ನಂತೂ ನೀಟಾಗಿ ತೊಳೀರಿ. 5 ಸತಿ ಅಲ್ಲ, ಒಂದು 7-8 ಸತಿನೇ ತೊಳೀರಿ. ಯಾಕಂದರೆ ಅಷ್ಟು ಮಣ್ಣು ಏನಾದ್ರು ದೇಹದ ಒಳಗಡೆ ಹೋಗೋದು. ಸೊಪ್ಪು ತಿನ್ನೋದೇನೋ ಒಂದು ಆರೋಗ್ಯಕ್ಕೋಸ್ಕರ. ಆರೋಗ್ಯದಲ್ಲಿ ನಾವು ಮಣ್ಣು ಎಷ್ಟು ಸೇವಿಸ್ತೀವಿ ಅಂತ ಅಂದರೆ ನಮಗೆ ಪ್ರಾಬ್ಲಮ್ ಅಲ್ವ. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಪೇಷನ್ಸಿಂದ ಸ್ವಲ್ಪ ಜಾಸ್ತಿನೇ ತೊಳೆದು ನೀಟಾಗಿ ಸಾಂಬಾರು ಮಾಡಿ. ಇನ್ನು ಕಾಳು ಸೊಪ್ಪನ್ನು ಬೇಯಕ್ಕೆ ಹಾಕ್ಕೊಂಡೆ. ಅದು ಬೇಯೋಷ್ಟೊಳಗೆ ಉಪ್ಪು ಸಾಂಬಾರು ಖಾರ ಇರಲಿಲ್ಲ ಅಂತ ಉಪ್ಪು ಸಾಂಬಾರು ಖಾರಕ್ಕೆ ರೆಡಿ ಮಾಡ್ಕೊತಾಯಿದ್ದೆ. ಇದಕ್ಕೆ ಸ್ವಲ್ಪ ಟೊಮೊಟೊ ಹಣ್ಣು ಮತ್ತು ಸೊಪ್ಪು 2 ಬೆಂದಿತ್ತಲ್ಲ ಅದನ್ನೂ ಹಾಕ್ಕೊಂಡು, ಇದು ಹೆಂಗೆ ಅಂತಂದರೆ ಇದು ಸ್ವಲ್ಪ ಫ್ಲೇವರ್ ಜಾಸ್ತಿ ಮಾಡುತ್ತೆ. ಆಮೇಲೆ ಈ ಥರ ಮಾಡಿಕೊಂಡ್ರೆ ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ನಿಮಗೆ ಒಂದು 4-5 ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಮ್ಮ ಮನೇಲಿ ರೆಗ್ಯುಲರಾಗಿ ಉಪ್ಪು ಸಾಂಬಾರು ಮಾಡ್ತಾಯಿರ್ತೀವಿ. ಆಮೇಲೆ ಉಪ್ಪು ಸಾಂಬಾರು ಖಾರ ಹಾಕ್ಕೊಂಡು ತಿಂತೀರಿ. ನಮ್ಮ ಮನೇಲಿ ತುಂಬ ಜಾಸ್ತಿನೇ ಹಾಕೊಂಡು ತಿಂತಾರೆ. ಅದಕ್ಕೋಸ್ಕರ ನಾವು ಜಾಸ್ತಿ ಮಾಡಿರೋದು. ನೀವು ಮಾಡ್ಕೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ, ಕಮ್ಮಿನೇ. ಇನ್ನು ಈ ಕಡೆ ಸೊಪ್ಪಿನ ಪಲ್ಯಕ್ಕೆ ರೆಡಿ ಮಾಡ್ಕೊತಾಯಿದ್ದೆ. ಸೊಪ್ಪನ್ನೆಲ್ಲ ಬಸಿದು ಸಾಂಬಾರು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡಿಕೊಂಡು, ಈಗ ಸೊಪ್ಪಿಗೆ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ನಮ್ಮ ಮನೆಗೆ ಖಾಲಿ ಆಗಿಬಿಟ್ಟಿತ್ತು ಅಂತ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಒಣಗಿಬಿಟ್ಟಿತ್ತು. ಇನ್ನೇನೇನು ಒಂದು 2-3 ದಿನ ಆದರೆ ಅದೇ ಒಣಮೆಣ್ಸಿನ್ಕಾಯಿ ಹಾಕ್ಬಿಡ್ತೇನೋ ಆ ಥರ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಅದನ್ನೇ ಕಟ್ ಮಾಡಿ ಈರುಳ್ಳಿ ಹಾಕ್ಕೊಂಡು ಫಸ್ಟ್ ಇದು ಮಾಡಿಕೊಂಡೆ. ಲಾಸ್ಟಲ್ಲಿ ಕಾಯಿ ತುರಿನ ಮಿಕ್ಸ್ ಮಾಡಿಕೊಂಡ್ರೆ, ಕಾಯಿ ತುರಿಗಿಂತ ಮುಂಚೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಸಾಂಬಾರು ಸೊಪ್ಪು ಕಾಳು ಹಾಕ್ಬೇಕಾದ್ರೂ ಹಾಕಿರ್ತಾರಲ್ವ, ರುಚಿ ನೋಡಿಕೊಂಡು. ನನಗೆ ರುಚಿ ಕರೆಕ್ಟಾಗಿತ್ತು ಅನಿಸ್ತು, ಅದಕ್ಕೆ ನಾನು ಏನು ಜಾಸ್ತಿ ಉಪ್ಪು ಹಾಕೋಕ್ಕೆ ಹೋಗಲಿಲ್ಲ. ನೀವು ರುಚಿ ನೋಡಿಕೊಂಡು ಸ್ವಲ್ಪ ರುಚಿನ ಹಾಕ್ಕೊಳ್ಳಿ. ಇನ್ನು ತುಂಬ ಜನ ಕೇಳ್ತಾಯಿದ್ರಿ, ಯಾಕೆ ಇಷ್ಟು ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಇನ್ಸ್ಟಾಗ್ರಾಮಲ್ಲಂತೂ ತುಂಬಾ ಮೆಸೇಜ್ ಹಾಕಿದ್ದಾರೆ. ಎಲ್ಲ ನನಗೆ ಗೊತ್ತೇ ಇಲ್ಲ. ಅವರು ಇಲ್ಲಿ ನಮ್ಮ ಸರೌಂಡಿಂಗಲ್ಲಿರೋರಿಗೆ ಗೊತ್ತಿರುತ್ತೆ ನಾನು ಏನಕ್ಕೆ ಅಪ್ಲೋಡ್ ಮಾಡಿಲ್ಲ ಅಂತ. ಗೊತ್ತಿಲ್ಲದೆ ಇರೋರ್ಗೆ ಹೇಳ್ತಾಯಿದ್ದೀನಿ. ನಮ್ಮ ಮಾವನವ್ರು ಎಕ್ಸ್ಪೈರ್ ಆಗಿಬಿಟ್ಟಿದ್ರು ಅಂತ ಅದು ಸ್ವಲ್ಪ ಬೇಜಾರಾಗಿರೋ ಕಾರಣದಿಂದ ನಾನು ಯಾವುದೇ ರೀತಿ ರೀಲ್ಸ್ ಆಗಿರ್ಬೋದು, ಮಿನಿ ವ್ಲಾಗ್ಸ್ ಆಗಿರ್ಬೋದು ಅಪ್ಲೋಡ್ ಮಾಡಿರಲಿಲ್ಲ. ಇವಾಗ ಸ್ವಲ್ಪ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಎಡಿಟ್ ಮಾಡಿ ಹಾಕಬೇಕು, ಅದಕ್ಕೂ ಟೈಮ್ ಇಲ್ಲ. ಇನ್ನು ನೆಕ್ಸ್ಟ್ ವೀಕು ನನಗೆ ಎಕ್ಸಾಮ್ಸ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೂ ಓದ್ಕೋಬೇಕು ಅಂತ ಅಂದ್ಬಿಟ್ಟು ಈ ಕಡೆ ವೀಡಿಯೋಸ್ ಕಡೆ ಎಲ್ಲ ಗಮನ ಕೊಡೋದಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಬಿಟ್ಟರೆ ಇನ್ನೇನು ರೀಸನ್ಸ್ ಇಲ್ಲ. ನೋಡೋಣ, ಎಕ್ಸಾಮ್ಸ್ ಆದಮೇಲೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ, ವೀಡಿಯೋ ಅಪ್ಲೋಡ್ ಮಾಡ್ಬೋದು, ಆದರೆ ಸ್ವಲ್ಪ ಮುಂಚೆನೇ ಒಂದು 2-3 ವೀಡಿಯೋ ಅಡ್ವಾನ್ಸಾಗಿ ಮಾಡಿ ಇಟ್ಕೊಬಿಟ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಕೆಲವೊಂದು ಟೈಮು ನನಗೆ ಬೇರೆ ಬೇರೆ ವರ್ಕ್ಗಳಿರೋ ಕಾರಣ ಈ ಕಡೆ ವೀಡಿಯೋ ಶೂಟೆಲ್ಲ ಮಾಡೋಷ್ಟು ಆಗೋದಿಲ್ಲ. ಒಂದೊಂದು ಸತಿ ಕೆಲವ್ರು ಇರ್ತಾರೆ, ಅಲ್ಲೆಲ್ಲ ಹೋದಾಗ ಅಲ್ಲೂ ಶೂಟ್ ಮಾಡೋದಕ್ಕಾಗಲ್ಲ. ಆವಾಗ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಡಿಲೇ ಆಗಿಬಿಡುತ್ತೆ ಹೊರತು ಬೇರೆ ಇನ್ನೇನೂ ಇಲ್ಲ. ನೋಡೋಣ, ಎಕ್ಸಾಮ್ಸ್ ಆದಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲ್ಯಾನ್ ಮಾಡೋಣ, ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅಷ್ಟರಲ್ಲಿ ಒಂದು 500 ಸಬ್ಸ್ಕ್ರೈಬರ್ಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡಿ ಅಷ್ಟಕ್ಕೆ. ಈಗ ಸಾಂಬಾರು ರೆಡಿ ಆಯಿತು. ಈಗ ನಾನು ತಲೆಗೆ ಎಣ್ಣೆನ ಹಂಗೆ ಹಾಕ್ಕೊಳ್ಳೋದಿಲ್ಲ. ಮೊದಲು ಬ್ಲೂ ಕಲರ್ ಪ್ಯಾರಾಚೂಟ್ ಫುಲ್ ಬರುತ್ತಲ್ಲ ಅದನ್ನು ಹಾಕೋತಾಯಿದ್ದೆ. ಇವಾಗ ಅದನ್ನು ಚೇಂಜ್ ಮಾಡಿ ಆಲೋವೆರಾ ಮಿಕ್ಸ್ ಇರುತ್ತಲ್ಲ, ಇದಕ್ಕೇ ದಾಸವಾಳದ ಎಲೆ ಮತ್ತು ಕರಿಬೇವು ಮೆಂತ್ಯ ಇಷ್ಟನ್ನು ಕುದಿಸಿ, ಅದು ಆ ಬಾಟ್ಲಲ್ಲಿ ಅರ್ಧಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಇತ್ತು ಆಗಿತ್ತು. ಒಂದು ಬಾಟ್ಲು ಫುಲ್ ಎಣ್ಣೆಗೆ ಅರ್ಧಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿತ್ತು. ಬೇಯಿಸಿದ ಮೇಲೆ ಆಗಿರೋ ಅಷ್ಟು ಎಣ್ಣೆ ಅದು. ಆ ಥರ ಹಾಕ್ಕೊಂಡ್ರೆ ಸಮಾಧಾನ ಆಗುತ್ತೆ. ನನಗಂತೂ ಎಣ್ಣೆ ಆ ಥರನೇ ಇರಬೇಕು. ಇನ್ನು ಇಷ್ಟೆಲ್ಲ ಮಾಡೋ ಅಷ್ಟೊಳಗೆ ಸಂಜೆನೇ ಆಗಿಬಿಟ್ಟಿತ್ತು ಅಂತ ಟೆರೆಸಲ್ಲಿ ಮಾಡಬೇಕಾದ್ರೆ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್.